चरणकृतं वा कायजं कर्मजं वा. ನನ್ನ ನೇಮ ಮಂಜುಳಾ ಅಂತ, ಟೀಕಾಟೂರು ಗ್ರಾಮ, ಜೈಪುರ ಹೋಬಳಿ, ಮೈಸೂರು ತಾಲೂಕಿಂದ ಬಂದಿದ್ದೇವೆ. ತುಂಬ ಕಷ್ಟ ಇತ್ತು ಮತ್ತು ಎಲ್ಲಿ ಹೋದ್ರೂ ಪರಿಹಾರ ಆಗಿರಲಿಲ್ಲ. ಮತ್ತು ನನಗೂ ಹೆಲ್ತ್ ಪ್ರಾಬ್ಲಮ್ ಇತ್ತು. ನಮ್ಮ ಅಪ್ಪ ಅಮ್ಮ ನನಗೋಸ್ಕರ ತುಂಬ ಖರ್ಚು ಮಾಡಿದ್ರು, ಎಲ್ಲೂ ಕಷ್ಟ ಆಗಿರಲಿಲ್ಲ. ಶ್ರೀ ಕಾಳಿಕಾದೇವಿ ಪವಾಡ ಪುಣ್ಯಕ್ಷೇತ್ರ ಎಂಬ ಮಠಕ್ಕೆ ಬಂದಾಗ ನಮಗೆ ತುಂಬ ಪರಿಹಾರ ಆಗೈತೆ. ನಾವು ಸುತ್ತಕಡೆ ಹಳ್ಳಿ ದೇವಸ್ಥಾನಗಳಿಗೆಲ್ಲ ತಿರುಗಿದ್ದೀವಿ. ಆಲ್ಮೋಸ್ಟ್ 3 ಲಕ್ಷ ಗಂಟ ಖರ್ಚು ಮಾಡಿದ್ದೀನಿ. ನಮ್ಮ ಅದಕ್ಕೆ ಇಲ್ಲಿ ಕರ್ಕೊಬಂದಿದ್ದಾರೆ. ನೋಡಿದ್ರೆ ಇಲ್ಲಿ ದೇವರು ಹುಲ್ಲೆಕೆರೆ ಗ್ರಾಮ, ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆಯಲ್ಲಿದೆ. ನಾವು ಬಸಪ್ಪನ ನಂಬ್ಕೊ ಬಂದಿದ್ದೀವಿ. ಮುಂದೆ ಒಳ್ಳೆಯದಾಗುತ್ತೆ. ನಮ್ಮ ಪಾಪುಗೆ ಇಲ್ಲಿ ಮೊನ್ನೆ ಭೀತಿ ಥರ ಆಗೈತೆ, ಅದನ್ನ ಕಳೆದಿದ್ದಾರೆ. ಮುಂದೆ ಒಳ್ಳೇದಾಯ್ತದೆ ಅಂತ ಬಸಪ್ಪನ ಮೇಲೆ ನಂಬಿಕೆ ಇಟ್ಕೊಂಡು ಬರ್ತಾಯಿದ್ದೀವಿ. ನನ್ನ ಹೆಸರು ತಮ್ಮಣ್ಣ ಅಂತ, ಚೆಂಗಿರಿ ಕಪ್ಲವರು, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ. ನಾವಿಲ್ಲಿ ಬಂದು 2017ಇಂದ ಬರ್ತಾ ಇರೋದು. ಅಲ್ಲ 6 ವರ್ಷ ಆಯಿತು. ನಾವೇನು ಅಂದ್ಕೊಂತೀವಿ ಅದೆಲ್ಲ ಒಳ್ಳೆದಾಯ್ತಾ ಇರ್ತೀವಿ. ಆಮೇಲೆ ಇಲ್ಲಿ ಹೋಮದಲ್ಲಿ ವಿಶೇಷ ಅಂದರೆ, ಹೋಮಕ್ಕೆ ನಾವು ಏನು ನೆನ್ಕೊತೀವಿ, ಹೋಮ ಅಲ್ಲಿ ಒಂದು ಪತಿ ಏನಾರು ಮಾಡಿದ್ರು ಹೋಮಕ್ಕೆ ಬಂದು ಮನೆಯಿಂದ ಮೂರುಡಿ ಉಪ್ಪು ಪೂಜೆ ಮಾಡ್ಕೊಂಡು ತಂದು ಹೋಮಕ್ಕೆ ಹಾಕಿದ್ರೆ ಅದು ಒಳ್ಳೆದೈತೇವೆ. ಆಮೇಲೆ ಅದನ್ನ ನಾವು ಹೋಮಕ್ಕೆ ಬಂದ ಮೇಲೆ ಗಲೀಜು ಏನು ನಾವು ಮತ್ತೊಂದು ಏನು ಮಾಡಬಾರ್ದು. ನಾವು ಇಲ್ಲಿ ಮಾಡಿಬಿಟ್ಟು ತಿರುಗಿ ಹೋಗಿ ಅಲ್ಲಿ ಏನೋ ತಿನ್ಕೊ ಹೋದರೆ ನಮಗೆ ಅದು ಸಲ್ಲಲ್ಲ. ಈ ಬಸಪ್ಪಂದು ಮಹಿಮೆ ಏನಪ್ಪ ಅಂದರೆ, ಈ ಕುಡಿಯೋದಾಗ್ಬೋದು, ಈ ಮತ್ತೊಂದು ಆಗ್ಬೋದು. ಕುಡಿಯೋರು ಏನೋ ಬಂದು ಇಲ್ಲಿ ಕಾಣಿಗೆ ಕಟ್ಕೊ ಹೋದ್ರೆ, ಮತ್ತೆ ಅವ್ರೇನೋ ಬಂದರೆ ಕುಡ್ಕೊ ಬಂದರೆ ಈ ಬಸಪ್ಪ ಅಂತೂ ಖಂಡಿತ ಬಿಡಿಕ್ಕಿಲ್ಲ. ಇಲ್ಲಿ ಒಂದು ಶಾಸ್ತ್ರ ಹೇಳಿಕೆಯಲ್ಲಿ ಒಂದು ದುಡ್ಡು ಅಲ್ಲಿ ಒಂದು ಏನು ಕೇಳಿಕ್ಕಿಲ್ಲ. ನಾವು ಕೆಲ ಏನಾಯ್ತೇವೆ ಅದು ನಮಗೆ ಒಳ್ಳೇದಾದರೆ ಅಮ್ಮಂಗೆ ಏನು ನಾವು ಅಂದ್ಕೊತೀವಿ ಅದನ್ನ ಮಾಡಬೇಕು. ಅದನ್ನ ಈಗ ಬಂದ ಜನಕ್ಕೆ ಯಾರಿಗೂ ಅಂತೂ ಅಮ್ಮ ಕೈ ಬಿಡಿಕ್ಕಿಲ್ಲ. ಈ ಜಾಗನೇ ಆ ಅಮ್ಮಂದು ಒಂದು ಮಹಿಮೆ ಅಂತಲೇ ಹೇಳಿಕ್ಕೆ ನನಗೆ ಇಷ್ಟಪಡ್ತೀನಿ. ನಿಮ್ಗೆ ಯಾರು ಹೆಲ್ಪ್ ಮಾಡ್ತೀನಿ ಅಂತಾರೋ ಅವರೇ ದೂರ ಆಗ್ತಾರೆ. ಸುಮ್ಮನೆ ಅವರಿಂದನೇ ಮಾತನ್ನು ಕೇಳುವಂತಾಗುತ್ತೆ. ನೆಮ್ಮದಿ ಇಲ್ಲ, ಆತಂಕ ಜಾಸ್ತಿ. ಯಾವುದೇ ಇದೇ ಕೆಲಸ ಕಾರ್ಯ ಮಾಡೋಕೆ ಹೋದ್ರೂ ಕೂಡ ಆಗ್ತಿಲ್ಲ. ಒತ್ತಡಗಳು ಸುಮ್ಮನೆ ದೂಷಿದೆ ಅಂತ ಖಂಡಿತ ಅನುಕೂಲ ಅಂತ ಹೋಗಿ ಒಂದ ಪೂಜೆಗಿಡಿ, ಒಂದ ಯೂಸ್ ಮಾಡ್ಕೊಡ್ರಿ. 2 ವಾರ ತಿಂಗಳು ಸರಿ ಹೋಗ್ತದೆ ಅನ್ನಲ್ಲ, 2 ವಾರ ತಿಂಗಳು ಎತ್ತ ಇಶ್ಯೂ ಸರಿ ಹೋಗ್ತದೆ. ಒಂದು ಯಂತ್ರ ಕೊಡ್ತಾರೆ, ಆಮೇಲೆ ನೀಸ್ಕೊಳ್ಳಿ. ನಮ್ಮ ಹೆಸರು ರಮೇಶ್ ಅಂತ. ನಾವಿಲ್ಲಿಗೆ ಬಂದಿರೋದು ಹೆವಿ ಡ್ರಿಂಕ್ಸ್ ಮಾಡ್ತಿದ್ದೋ. ಡ್ರಿಂಕ್ಸ್ ಮಾಡಿ ನಮಗೆ ಯಾರೋ ಒಬ್ರು ಹೇಳೋ ಕಳಿಸಿದ್ರು. ಬಂದಮೇಲೆ ನಮ್ಗೆ ಒಳ್ಳೇದಾಯಿತು. ನಾವು ಒಂದು ಏನೂ ಕುಡ್ದಿಲ್ಲ. ಮನೇಲಿ ಭಾರಿ ಕಷ್ಟ ಆಯಿತು. ಮಗನೂ ಒಂದು ಸ್ವಲ್ಪ ಇದು ಮಾಡ್ತಿದ್ದ, ಅವನು ಒಳ್ಳೇದಾಗಿದೆ, ಮನೆಯವ್ರಿಗೆಲ್ಲ ಒಳ್ಳೇದಾಗಿದೆ. ಈ ನಮ್ಮವ್ವ ತಾಯಿ ಮತ್ತು ಬಸವಣ್ಣ ನಮ್ಗೆ ಒಳ್ಳೇದು ಮಾಡಿದ್ದಾನೆ. ನಾವು ನಡ್ಸ್ಕೊಂಡು ಬರ್ತಾಯಿದ್ದೀವಿ. ನಾವು 1 ತಿಂಗಳಿಂದ ಖಂಡಿತವಾಗಿ ಬರ್ತಾಯಿದ್ದೀವಿ ಒಂದೇ ಸಮ. ಯಾವಾಗಲೂ ಒಳ್ಳೇದು ಮತ್ತೆ ಸತ್ತೋಗ್ತೀನಿ, ಬದುಕಕ್ಕೆ ಇಷ್ಟ ಇಲ್ಲ ಅಂತ. ಯಾವಾಗಲೂ ಒಳ್ಳೇದು, ಮನೇಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಸುಮ್ಮನೆ ದೂಷಣೆಗಳು, ಆರೋಗ್ಯ ಸಮಸ್ಯೆ ಹೆಚ್ಚಾಗಿ ಕಾಣಿಸುತ್ತೆ. ಸುಮ್ಮನೆ ಕಿರಿಕಿರಿ ಏನು ತೋರುತ್ತೆ. ಖಂಡಿತ ಒಳ್ಳೇದು ಮಾಡ್ಕೊತೀವಿ ಬಿಡು. ಸಮಯ ಕೇಳ್ಬೇಕಾದ್ರೆ ತಪ್ಪಾಯ್ತು, ನನ್ನ ಮುಂದೆ ಏನೋ ಗೊತ್ತಿಲ್ಲ, ನಾವು ಆಯ್ತಾ ಮುಂದೆ ಯಾವ್ದು ಆಗಬಾರ್ದು. ನಾನಂತೂ ಇವಾಗ ಮಾತು ಕೇಳೋಂಗಿಲ್ಲ. ನಿನ್ನ ಮನಸ್ಸಲ್ಲಿ ನಿನ್ನ ನಮ್ಮನೆ ನಾನು ಬಂದಿದ್ದೀನಿ. ಏನೇ ನನ್ನ ಮನೆ ಏನು ಮಾಡ್ತೀಯಪ್ಪ ನೋಡಪ್ಪ, ಅನುಕೂಲ ಮಾಡಿ ನೋಡಿ. ಅಲ್ಲಿಂದ ಬಂದರೆ ಹುಬ್ಳಿಯಿಂದ ಬೆಳಗಾವಿಂದ ಬಂದಿದ್ದೀನಿ. ಬೆಳಗಾಮ ಹುಬ್ಳಿ ಇಲ್ಲ ಆಮೇಲೆ ಹಾಸ್ಪಿಟಲ್ ಏನಿಲ್ಲ. ನೀನು ನಮ್ಮಿ ನಾನು ಬಂದಿದ್ದೀನಿ. ನಿನ್ನ ಕಟ್ಸಲ್ಲೆಲ್ಲ ಕಟ್ಸ್ಕೊಂಡಿಯೇ. ದಯವಿಟ್ಟು ನನಗೆ ಸಂತಾನ ಭಾಗ್ಯ ಸಾಕಷ್ಟೇ. ಎಲ್ಲ ಕಡೆ ತಿರುಗಿ ಬಂದಿದ್ದೀನಿ ನಾನು. ಪಾದ ಕೇಳಿ ಖಂಡಿತ ಒಳ್ಳೇದಾಗುತ್ತೆ. ನೀವು ಒಂದ್ಸರಿ ಮಗಾಳಿ ಇಬ್ರು ಬಿಡ್ತಿಲ್ಲ ನಾವು ನೋಡಿ ಹೆಂಗ್ ಮಾಡ್ತದ. ನೀವೇ ನಮಗೆ ತೋರಿಸ್ರಿ.
ಆಯ್ತು ನೋಡಪ್ಪ, ಮುಂದೆ ಏನೋ ತೊಂದರೆ ಆಗ್ದಂಗೆ ವ್ಯವಸ್ಥೆ ಮಾಡ್ಕಪ್ಪ. ಹಾಸ್ಪಿಟ್ಲೇ ಬೇಡ, ನನ್ನಿಂದಲೇ ಎಲ್ಲ ಅಂತ ನೀವು ಸಕ್ಸಸ್ ಮಾಡ್ಕೊಡ್ತೀರಿ. ಖಂಡಿತ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನೋಡಿ. ಈಗ ನೀವು ಮಾತು ಹೇಳೋದು ಹೆಂಗೆ ಕೇಳ್ಕಂತ ನಮಗೆ ಒಂದು ಈ ಶುಕ್ರವಾರದಿಂದ ಇಲ್ಲಿಗೆ ಇಂಪ್ರೂವ್ ಆಯ್ತಿರೋದು. ಅಲ್ಲಿ ನಮ್ಮ ಪ್ರೊಫೆಸರ್ ಅಂತವ್ರೆ, ಅವ್ರಿಗೆ ಏನೋ ತೊಂದರೆ ಮಾಡಿದ್ರು ಜಮೀನ್ ಬಗೆಗೆ ನಾವು ಚಿಕ್ಕವನೇ ಸೈನ್ ಹಾಕಿಸ್ಕೊಂಡು ಬರ್ಕೊಡ್ತಾರಲ್ಲ. ಈಗ ಅವಳೇ ವಸಿಕ ಬರ್ತಾವಳೆ, ಹಾಕೊಡ್ತೀನಿ ಸೈನ, ನಿಮ್ಮ ಜಮೀನು ಬರ್ಕೊಂಡು ತುಂಬಾ ಒಳ್ಳೇದಾಗುತ್ತೆ. ಈ ಸ್ಥಳ ಬಂದು ಹೋಯ್ತು ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನ್ ಇಂಪ್ರೂವ್ಮೆಂಟ್ ಆಗೈತೆ, ಇಲ್ಲಿಂದ ನಮ್ಗೆ ಏನ್ ಒಳ್ಳೇದಾಗುತ್ತೆ ಅಂತ. ಪ್ರತಿಯೊಬ್ರು ಅಷ್ಟೇ ಇಲ್ಲಿಗೆ ಬರಕ್ ಆಗ್ಲಿಲ್ಲ ಅಂದ್ರೆ ಹೊರಗಡೆ ಇದ್ರೆ ಈ ತಾಯಿ ಬಸವಪ್ಪನ ಅಲ್ಲೇ ನೇಮಿಸಿದ್ರೆ ಅಷ್ಟು ಮೇನ್ ಎಲ್ಲಾರು ಒಂದ್ ಸ್ವಲ್ಪನಾರು ಒಳ್ಳೇದ್ ಕಾಣಿಸಿ ಅಲ್ಲಿಂದ ಅವರೇ ಬರ್ತಾರೆ ಇಲ್ಲಿ. ಅಷ್ಟು ವಿಶೇಷ. ನಮಗೆ ಜನ ಮೋಸ ಮಾಡಿದ್ರೆ ಶನಿವಾರದಿಂದ ಕಾರಲ್ಲಿ ಬಂದು ತರಲ್ ಕರ್ಕೊಯ್ತವ್ರೆ. ಈಗ ಕಾರಲ್ಲಿ ಬಂದು ತರಲ್ ಕರ್ಕೊಯ್ತವ್ರೆ. ಶನಿವಾರದಿಂದ ಈಚೆಗೆ ಒಂದು ಇಂಡಿಯನ್ ಕೊಟ್ಟಿದ್ರು ನನಗೆ, ಒಂದು ಮೂರದಿ ಕುಡಿದ ತುಳಿಯಂದಿದ್ರು ತುಳಿದೆ, ಒಳ್ಳೇದಾಯ್ತು ಅವತ್ತಿನಿಂದ. ಬರೋರೆಲ್ಲ ಬರ್ತಾ ಇದ್ದಾರೆ ಈಗ ನನ್ನ ಹತ್ರ. ನನ್ನ ಹೆಸರು ಶ್ರೀನಿವಾಸ್ ಅಂತ, ಮೈಸೂರಿಂದ ಬಂದಿದ್ದೀವಿ. ನಮಗೆ ನಮ್ಮ ಮನೆಯವ್ರಿಗೆ ತುಂಬ ಆರೋಗ್ಯ ಸಮಸ್ಯೆ ಇತ್ತು, ಮತ್ತು ನಮ್ಮ ಮನೇಲೂ ತುಂಬ ಸಮಸ್ಯೆಗಳು ತಾಪತ್ರೆಗಳಿತ್ತು. ಈ ತಾಯಿ ನಮ್ಗೆ ಬಂದ ಮೇಲೆ ಎಲ್ಲ ನಮ್ಗೆ ಒಳ್ಳೆಯದಾಗಿದೆ, ಮಾನಸಿಕ ನೆಮ್ಮದಿನೂ ಸಿಕ್ಕಿದೆ, ಮತ್ತು ಮನೆಯವ್ರಿಗೆ ಆರೋಗ್ಯನೂ ಸುಧಾರಿಸಿದೆ, ಮನೇಲಿ ತುಂಬ ಒಳ್ಳೆಯದಾಗ್ತಾ ಇದೆ. ಹಂಗಾಗಿ ಈ ತಾಯಿ ನಂಬಿ ಇಲ್ಲಿ ಬಂದಿದ್ದೀವಿ ಸರ್. ಮನೇಲಿ ಯಾವಾಗಲೂ ಗಲಾಟೆಗಷ್ಟೇ ಹೆಚ್ಚಾಗುತ್ತೆ. ಈ ಮಕ್ಕಳಿಲ್ಲ ಅನ್ನುವಂಥ ವಿಚಾರಕ್ಕೆ ಭಾಳಷ್ಟು ಗೊಂದಲ ಆಗ್ಬಿಟ್ಟಿದೆಯಲ್ಲ. ಹಾಂ, ಏನು ಮಾಡೋಕ್ಕೂ ನೆಮ್ಮದಿ ಇಲ್ಲ, ಶತ್ರುಗಳು ಜಾಸ್ತಿ ಆಗ್ತದೆ. ಅನುಕೂಲ ಮಾಡಿ ದಾರಿ ತೋರಿಸ್ತೀನಿ ಅಂತ ಹೇಳ್ತದೆ. 4 ರಿಂದ 5 ತಿಂಗಳು ಅನುಕೂಲ ಮಾಡಿ ದಾರಿ ತೋರಿಸ್ತೀನಿ. ಮತ್ತೆ ಮನೇಲಿ ಯಾವುದೇ ಥರದ ಅಡೆಚಣೆ ಇದ್ರೂ ಕೂಡ ನಾನು ದುಡ್ಡು ಸರಿಗೂಡಿಸ್ಕೊಂತೀನಿ ಅಂತ ತೋರುತ್ತೆ. ನೆಮ್ಮದಿ ಇಲ್ಲ, ಅನುಕೂಲ ಆಗುತ್ತೆ. ಒಂದೆಲ್ಲ ಒಂದು ಪ್ರಾಬ್ಲಮ್ ಜಾಸ್ತಿ, ಕಿರಿಕಿರಿ, ವೈದ್ಯರು ಮಾತನ್ನು ನೆಮ್ಮದಿ ಇಲ್ಲ. ಎತ್ ಮಲ್ಕೋಬೇಕು, ಹೇಳ್ತಪ್ಪ, ಹೇಳವ ಕೇಳವ, ಆಮೇಲೆ ಮನೆ ಕಡೆ ಮೊಬೈಲ್ ಬಂದು ಕೇಳವ. ಇನ್ಮೇಲೆ ನಾವು ಹಾಸ್ಪಿಟ್ಲ್ ಹೋಗಲ್ಲ, ಏನೂ ಇಲ್ಲ. ನೀನು ನಂಬಿ ನಾನು ಬಂದಿದ್ದೀನಿ. ನಿನ್ನ ಕನಸಲ್ಲೆಲ್ಲ ಕಾಣಿಸ್ಕೊಂಡೀಯ. ದಯವಿಟ್ಟು ನನಗೆ ಸಂತಾನ ಭಾಗ್ಯ ಸಾಕಷ್ಟೇ. ಎಲ್ಲ ಕಡೆ ತಿರುಗಿ ಬಂದಿದ್ದೀನಿ ನಾನು. ಕೇರ್ಪೇಟೆ ಮಾರ್ಗವಾಗಿ
ಕೆ ಬೆಟ್ಟಳ್ಳಿ ಅಂತ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಮೇನ್ ರೋಡಲ್ಲಿ ಒಂದು ಕಾಳಿ ದೇವಸ್ಥಾನವನ್ನು ಕಟ್ತಾ ಇರ್ತಕ್ಕಂಥದ್ದು. ಆ ಕಾಳಿ ಪ್ರಬಲವಾಗಿ ಆ ಶಕ್ತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಏನು ನನ್ನ ಸ್ನೇಹಿತರು ತಮ್ಮಣ್ಣ ಅನ್ನೋರಿಗೆ ಒಂದು ಗಂಡು ಮಗು ಇರಲಿಲ್ಲ. ಈ ಕಾಳಿಯ ಸೇವೆಯನ್ನು ಮಾಡಿದಾಗ ಅವ್ರಿಗೆ ಒಂದು ಗಂಡು ಮಗುವನ್ನು ಪ್ರಬಲವಾಗಿ ಕೊಟ್ಟು ಆ ಮಗುಗೆ 5 ವರ್ಷ ಆಗೈತೆ ಅಂತ ನಾನು ಆ ತಾಯಿ ಆಶೀರ್ವಾದದಿಂದ ಆಗಿರ್ತಕ್ಕಂಥದ್ದು. ಎಲ್ಲ ಇಲ್ಲಿ ನೋಡ್ಬೋದು ನೀವು. ಇವತ್ತು ಹುಣ್ಣಿಮೆ ದಿವಸ ಎಲ್ಲ ಭಕ್ತಾದಿಗಳು ಹೆಂಗೆ ಬಂದವ್ರೆ ಅಂತ. ಬಸವಪ್ಪ ನೀವೇನಾರ ಕೆಟ್ಟದ್ದು ಮಾಡಿದರೆ, ಏನು ಧೂಮಪಾನ ಮಾಡ್ಕೊ ಬಂದಿದ್ರೆ ತಲೆಯಲ್ಲಿ ಗುದ್ದಿ ಓಡಿಸ್ಬಿಡ್ತದೆ, ಕಾಲು ಮಡಗೋದಿಲ್ಲ, ಹೋದರೆ ದಾಟೋದಿಲ್ಲ ಅವ್ರನ್ನ. ಯಾಕೆಂದರೆ ಶಕ್ತಿ ಇದ್ರೆ ಅದಕ್ಕೇನು ಬುದ್ಧಿ ಕಲಿಸಿಲ್ಲ, ಇಲ್ಲ ಮಂತ್ರ ಹೇಳಿಲ್ಲ, ಏನಿಲ್ಲ. ಭಗವಂತನ ಆ ಈಶ್ವರನ ಮಾದೇಶ್ವರನ ಭಕ್ತಿಯಿಂದ, ಆ ಕಾಳಿ ಭಕ್ತಿಯಿಂದ, ಆ ಬಸವೇಶ್ವರನ ಆಶೀರ್ವಾದ ತಗೊಂಡ್ರೆ ಏನು ನಾವು ಸಾಲು ಮನೆ ಕತ್ತೀವೋ ಆ ದಾಟ್ದಾಗ ಪಾಪ ಎಲ್ಲ ವಿಮೋಚನೆ ಆಯ್ತದೆ. ಸಮಾಧಾನ ಇಲ್ಲ, ನಿದ್ದೆ ಬರ್ತಿಲ್ಲ, ಸುಸ್ತು ಜಾಸ್ತಿ, ಉಸಿರಾಡ್ದಂಗೆ ಒಂದರಿಂದ ಒಂದು ಪ್ರಾಬ್ಲಮ್ಮು. ಯಾವುದೇ ಕೆಲಸ ಕಾರ್ಯ ಮಾಡೋಕೆ ಹೋದ್ರು ಕೂಡ ಕೈ ಎತ್ತಲ್ಲ, ಎಷ್ಟೇ ತಂದ್ರು ನಿಲ್ತಿಲ್ಲ, ಏನು ಮಾಡೋರು ಸುಮ್ಮನೆ ದೂಷಣೆಗಳು, ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ ಅಂತ ತೋರಿಸ್ತಾರೆ. ಮತ್ತೆ ಯಾವಾಗಲೂ ಭಯ. ತುಂಬಾ ವಿಶೇಷ ಏನಂದ್ರೆ ಬಲಗಾಲ ಪಾದನ ಕೊಟ್ರೆ ಇಂಥ ಕೆಲಸಕ್ಕೆ ಅಂದ್ರೆ ಮನಸ್ಸಲ್ಲಿ ಏನಾರ ಕೋರಿಕೆ ಇದ್ರೆ ನಾನು ಕೇಳ್ಕೊಂಡ್ರೆ ಬಲಗಾಲನ ಕೊಡುತ್ತೆ. ಕೆಲಸ ಆಗದೇ ಇಲ್ಲ ಅಂದ್ರೆ ಎಡಗಾಲ ಕೊಡುತ್ತೆ. ಅದಕ್ಕೋಸ್ಕರ ಇದು ವಿಶೇಷ. ಸುಮ್ಮನೆ ಎಲ್ರಿಗೂ ಕೊಡಲ್ಲ. ನೀವು ತುಂಬಾ ಹೊತ್ತು ನೋಡಿದ್ರೆ ಒಂದು 10 ಜನ, ಒಂದು 4-5 ಜನ ಚರಣಕೃತಂ ಕಾಯಜಂ ಕರ್ಮಜಂ ವಾ ಶ್ರವಣನಯನಜಂ ವಾ ಮಾನಸಂ ವಾ ಪರಾಧಂ ಓಂ ಶ್ರೀ ವಿಜಯಕಾಳಿ ಪವಾಡ ಬಸವಪ್ಪನವರು ಪುಣ್ಯಕ್ಷೇತ್ರ ಕೆ ಬೆಟ್ಟಳ್ಳಿ ಹುಲಿಕೆರೆ ಕಪ್ಪಲು ಗ್ರಾಮ ಮಧ್ಯದಲ್ಲಿ ಬರುತ್ತೆ. ಈ ಜಾಗಕ್ಕೆ ಬಂದು 7 ವರ್ಷ ಆಗಿದೆ. 14 ವರ್ಷದ ಹಿಂದೆಯಿಂದ ಸೇವೆ ಮಾಡ್ತಾ ಬರ್ತಿದ್ದೀವಿ. ಈ ಜಾಗಕ್ಕೆ 120 ವರ್ಷ ಇತಿಹಾಸ ಇದೆ. ಹಲವಾರು ರೀತಿ ಭಕ್ತರು ಹಲವಾರು ರೀತಿ ಕಷ್ಟ ಕಾರ್ಪಣ್ಯಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ. ಇಂಥದ್ದೇ ಸಮಸ್ಯೆ ಅಂತ ಒತ್ತು ಬರಲ್ಲ, ಹಲವಾರು ರೀತಿ ಸಮಸ್ಯೆಗಳನ್ನ ಒತ್ತು ಬರ್ತಿರ್ತಾರೆ. ಹಲವಾರು ಅಂದರೆ ಬೆಂಗಳೂರು, ಮೈಸೂರು, ದಾವಣಗೆರೆ, ವಿಶೇಷವಾಗಿ ಶಿವಮೊಗ್ಗ ಮತ್ತು ಚಾಮರಾಜನಗರ, ಗುಂಡ್ಲುಪೇಟೆ, ಹಲವಾರು ಊರು, ಹಲವಾರು ಗ್ರಾಮಗಳಿಂದ ಬಂದು ಹೋಗ್ತಿದ್ದಾರೆ. ತುಂಬ ವಿಶೇಷವಾಗಿ ಅನುಕೂಲ ಆಗ್ತಿದೆ. ಬರುವಂಥ ಭಕ್ತರು ಮಂಡ್ಯದಿಂದ ಹೆಚ್ಚು ಕಮ್ಮಿ 27 ಕಿಲೋಮೀಟ್ರ್ ಆಗ್ತದೆ, ಪಾಂಡವಪುರದಿಂದ 4 ಕಿಲೋಮೀಟ್ರ್ ಆಗ್ತದೆ, ಮತ್ತು ಶ್ರೀರಂಗಪಟ್ಟಣದಿಂದ 9 ಕಿಲೋಮೀಟ್ರ್ ಆಗ್ತದೆ, ಚಿನಕುರುಳಿಯಿಂದ 4 ಕಿಲೋಮೀಟ್ರ್ ಆಗ್ತದೆ. ಶ್ರೀ ವಿಜಯಕಾಳಿ ಪವಾಡ ಬಸವಪ್ಪನವರ ಕ್ಷೇತ್ರದ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತೇಳಿ ಕೇಳ್ಕೊಂತೀನಿ. करचरणकृतं वा कायजं